ಸ್ಥಾನ ನನಗೆ ಇವತ್ತು ಸಂತೋಷ. ನನಗೂ ಸಂತೋಷ ಆಗ್ತಾ ಉಂಟು. ಕಾರಣ ಏನು? ಏನು ಬೇಡ ಅಂತ ಹೇಳಿ ಇಲ್ಲಿ ತಿರುಗಿ ಹೋದವ ನಾನು. ಪುನಃ ಇಲ್ಲಿಯವರೆಗೆ ಬರುವುದಕ್ಕೆ ಕಾರಣ ನೀನು. ಇವತ್ತು ನನಗೆ ಈ ಸ್ಥಾನ ಸಿಕ್ಕಿದೆ ಎನ್ನುವುದಕ್ಕೆ ಮೂಲ ಕಾರಣ ನೀನಲ್ವಾ? ಏನೇ ಇದ್ರು ನನ್ನ ಮನಸ್ಸಿನ ಭಾವನೆಗಳನ್ನ ನಿನ್ನಲ್ಲಿ ಹೇಳಿಕೊಳ್ಬೇಕು ಎನ್ನುವಂತಹ ತವಕ ನನಗೆ. ಹೇಳ ಹೇಳು. ಮಿಡಿದ ಹೃದಯಗಳೆರಡು ಬೆಸೆದುದು, ಮಿಡಿದ ಹೃದಯಗಳೆರಡು ಬೆಸೆದುದು, ಭಾವವಂತದಲ್ಲಿ ಬೆಸೆದುದು, ಭಾವ ಬಂಧದಲ್ಲಿ ಪ್ರೇಮದ ಸೂರ್ಯ ರಶ್ಮಿಗೆ ಬಣ್ಣದು ಕುಳಿವು ಮಳೆ, ನಿನ್ನ ಪ್ರೇಮದ ಗಾಳಿ ಬೀಸಲು ಮುನ್ನಾಡಿದೆ ಕೋಗಿಲೆ, ಮುರಳಿನಾದಕ್ಕೆ
ಪ್ರೇಮದ ಮುರಳಿನಾದಕ್ಕೆ ಮುರಳಿನಾದ ಮುರಳಿನಾದಕ್ಕೆ ನನ್ನ ಮಾನಸದಲ್ಲಿದೆ ನನ್ನ ಮಾನಸದಲ್ಲಿದೆ ನನ್ನ ಮಾನಸದಲ್ಲಿದೆ ನಿನ್ನ ಪ್ರೇಮದ ಬಾನಿನಲ್ಲಿ ಯನ್ಮಂದ್ರ ಬಿನು ಇದೆ
ಕೋಕಿಲ ವಸಂತ. ಈ ಕ್ಷಣ ಈ ದಿನ ಯಾವತ್ತು ಬರ್ತದೆ ಎನ್ನುವ ಹಾಗೆ ಕಾಯುತ್ತಾ ಇದ್ದವ ನಾನು ಅಲ್ವೇ? ಕಾರಣ ಮತ್ತೇನು ಅಲ್ಲ, ಮೊದಲ ದಿನವೇ ನಿನ್ನನ್ನು ನೋಡಿದಂತಹ ನಾನು ನಿನ್ನ ಗುಣ ವಿಶೇಷತೆಗಳಿಗೆ ನಿನ್ನ ರೂಪಕ್ಕೆ ಮನಸೋತವ ನಾನಿದ್ದೇನೆ. ಹೇಳಿಕೊಳ್ಳುವುದಕ್ಕೆ ಅವಕಾಶ ಇರಲಿಲ್ಲ. ಆದ್ರೆ ಇವತ್ತು ಹಾಗಲ್ಲ. ದಂಡನಾಯಕನ ಸ್ಥಾನ ನನ್ನದ್ದು. ಸ್ಥಾನಾಪನ್ನ ವ್ಯಕ್ತಿಯಾಗಿರುವಂತಹ ನಾನು ನಿನ್ನನ್ನು ಬಯಸಿದ್ರೆ ತಪ್ಪೇನೂ ಇಲ್ವಲ್ಲ. ಹಾಗಾಗಿ ನಿನ್ನ ಪ್ರೇಮದ ಸೂರ್ಯ ರಶ್ಮಿ ನನ್ನ ಬದುಕಿನಲ್ಲಿ ಉದಯವಾಗ್ತದೋ ಎನ್ನುವ ಹಾಗೆ ಕಾತರದಿಂದ ಕಾಯ್ತಾ ಇದ್ದವ. ನಿನ್ನ ಪ್ರೇಮದ ಗಾಳಿಯಿಂದ ನನ್ನ ಬದುಕು ಸಂತೋಷಕರವಾದಂತಹ ದಡವನ್ನ ಸೇರ್ತದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಹಾಗಾಗಿ ನನ್ನ ಅಭಿಪ್ರಾಯವನ್ನ ನೇರವಾಗಿ ಹೇಳ್ತೇನೆ. ಹೇಳು. ನನ್ನ ಮನದನ್ನೇ ಆಗಿ ನನ್ನ ಮನೆಯನ್ನ ಬೆಳಗುವ ದೇವತೆಯಾಗಿ ನೀನು ಬರಬೇಕು ಎನ್ನುವುದು ನನ್ನ ಮನದ ಹಂಬಲ. ನಿನ್ನ ಅಭಿಪ್ರಾಯ? ವಸಂತ, ಪ್ರತಿಯೊಂದು ಹೆಣ್ಣಾದವಳು ಬಯಸುವುದೇನನ್ನ, ಏನು? ತಾನು ಮದುವೆಯಾಗಿ ಬರಬೇಕಾದಂತಹ ವ್ಯಕ್ತಿ ಸಂಸ್ಕಾರವಂತನಾಗಿರಬೇಕು ಎನ್ನುವ ಹಾಗೆ. ಅಂದಿನಿಂದ ಇಂದಿನ ತನಕ ನಿನ್ನದಂತಹ ಚಲನ ವಲನವನ್ನು ನೋಡುತ್ತಾ ಬಂದವಳು ನಾನು. ಎಲ್ಲಾ ರೀತಿಯ ಸಂಸ್ಕಾರ ಎನ್ನುವಂಥದ್ದು ನಿನ್ನ ಮನದಲ್ಲಿ ಅಡಕವಾಗಿಯೇ ಉಂಟು. ಸರಿ, ಖಂಡಿತವಾಗಿ ನಿನ್ನ ಮದುವೆಯಾಗುವುದಕ್ಕೆ ನನಗೂ ಮನಸ್ಸುಂಟಯ್ಯ. ಪ್ರೀತಿ ಅಂತ ಹೇಳಿದ್ರೆ ಯಾವುದು ಕಣ್ಣಿನ ಸೆಳೆತವಲ್ಲ, ಅಥವಾ ಇನ್ಯಾರು ಹೇಳಿಕೊಡುವಂತಹ ಪಾಠವೂ ಅಲ್ಲ, ರಕ್ತ ಸಂಬಂಧವೂ ಅಲ್ಲ, ಬಂಧುಗಳ ಬಂಧನವೂ ಅಲ್ಲ. ಈರುವರ ಮನಸ್ಸು ಬೆರೆಯುವುದೇ ನಿಜವಾದ ಪ್ರೀತಿ ಅಂತ ಹೇಳಿದ್ರು. ವಸಂತ, ನೀನೇ ನನ್ನ ಪ್ರಪಂಚ, ನಾ ನಿನಗೆ ಸಿಗುವೆ ಏಕಾಂತ, ಆಗಬೇಕು ನೀ ನನಗೆ ಸ್ವಂತ. ನಮ್ಮೀರುವರ ಬದುಕು ಹೀಗೆ ಇರಲಿ ನಿರಂತ. ಕೋಕಿಲ, ನನ್ನ ಹೆಸರು ವಸಂತ. ನಾನು ಸುಮ್ಮನೆ ಇದ್ರೆ ಸಂತ. ಜೊತೆಗೆ ನೀನು ನನ್ನ ಬದುಕಿನಲ್ಲಿ ಬಂದೆ ಅಂತಾದ್ರೆ ನಮ್ಮ ಬದುಕು ಆಗುತ್ತದೆ ಸುಖಾಂತ. ಕೇವಲ ನಮ್ಮಿಬ್ಬರ ಮನಸ್ಸಿನ ಒಪ್ಪಿಗೆ ಅಷ್ಟೇ ಸಾಕಾಗುವುದಿಲ್ಲ. ಗುರು ಹಿರಿಯರ ಅನುಮತಿ ಎನ್ನುವುದು ಬೇಕು. ಖಂಡಿತ. ಅದಕ್ಕೆ ಸರಿಯಾದಂತಹ ಕಾಲ ಕೂಡಿ ಬರಬೇಕು. ಕಂಕಣ ಭಾಗ್ಯ ಇಲ್ಲದೆ ಇದ್ರೆ ಮದುವೆ ಆಗಿ ಪ್ರಯೋಜನ ಏನು? ಅಲ್ವಾ? ಹಾಗಾಗಿ ಅಂತಹ ಶುಭ ಸಂದರ್ಭಕ್ಕಾಗಿ ನಾವು ಕಾಯ್ಬೇಕು. ಹೌದು ಕೋಕಿಲ, ನೋಡಿದೆಯಾ ಪರಿಸರವನ್ನ? ಋತುಗಳಲ್ಲಿ ಶ್ರೇಷ್ಠವಾದಂತಹ ಋತು ವಸಂತ ಋತು. ಅಂತಹ ವಸಂತ ಋತುವಿನಲ್ಲಿ ಹೋಗಿದೆ ಒಂದು ಸುಶ್ರಾವ್ಯವಾಗಿ ಹಾಡುವ ಮೂಲಕವಾಗಿ ಎಲ್ಲವರಿಗೂ ಸಂತೋಷವನ್ನ ಕೊಡ್ತದೆ. ಅಂತಹ ನನ್ನ ಬದುಕು ಅಂದ್ರೆ ವಸಂತದ ಬದುಕಿನಲ್ಲಿ ನೀನು ಕೋಗಿಲೆಯಾಗಿ ಬಂದ್ರೆ ನಮ್ಮಿಬ್ಬರ ಬದುಕು ವಸಂತಗಾನ. ಕೋಗಿಲ ಗಾನ ಋತುಗಳ ಕಾನ ಹೇಗಿದೆ ಏನು ಅನ್ನುವಂತ ಕೋಗಿಲ